ಧರ್ಮಾಚರಣೆ. ಸಾಮಾನ್ಯವಾಗಿ ಪ್ರಪಂಚದಲ್ಲಿ ಒಬ್ಬರ ಪಾತ್ರವನ್ನು ತಿಳಿಬೇಕಾದರೆ ಅವರ ಶತ್ರುಗಳು ಅವರ ಬಗ್ಗೆ ಸರಿಯಾಗಿ ತಿಳಿಸ್ತಾರೆ. ಆದ್ದರಿಂದ ರಾಮನ ಬಗ್ಗೆ ಮಾರೀಚನನ್ನು ಕೇಳ್ತಾರೆ. ಆತ ಧರ್ಮೋ ವಿಗ್ರಹವಾನ್ ರಾಮಃ, ಅಂದರೆ ಧರ್ಮಕ್ಕೆ ಒಂದು ರೂಪವನ್ನು ಕೊಟ್ಟರೆ ಅವನೇ ರಾಮ ಅಂತ ಹೇಳ್ತಾನೆ. ಕೈಕೇಯಿಯನ್ನು ಕೇಳಿದಾಗ ಭರತನು ರಾಮನು ಇಬ್ಬರೂ ಒಂದೇ ಅಲ್ಲದೆ ರಾಮ ಒಳ್ಳೆಯ ಗುರುವಿನ ಬಳಿ ಶಿಷ್ಯನಾಗಿದ್ದು ಧರ್ಮವನ್ನೇ ಆಚರಿಸ್ತಾನೆ ಅಂತ ಹೇಳ್ತಾಳೆ. ಬ್ರಹ್ಮನನ್ನು ಕೇಳಿದಾಗ ಇಡೀ ಬ್ರಹ್ಮಾಂಡದಲ್ಲಿ ಧರ್ಮಾಚರಣೆ ಮಾಡುವುದು ಎಂದರೆ ರಾಮನೊಬ್ಬನೇ ಅಂತ ಹೇಳ್ತಾನೆ. ನಾರದರನ್ನು ಕೇಳಿದಾಗ ಧರ್ಮವು ಎಲ್ಲಿ ವೃದ್ಧಿಯಾಗುತ್ತದೆ ಎಂದರೆ ಅದು ರಾಮನಲ್ಲಿಯೇ ಅಂತ ಹೇಳ್ತಾಳೆ. ಶುಕಮುನಿಯು ಲೋಕದಲ್ಲಿ ಬರುವ ಧರ್ಮವನ್ನು ಎಲ್ಲಿ ಹೇಗೆ ಆಚರಿಸಬೇಕು ಅಂತಂದರೆ ಅದು ರಾಮನೊಬ್ಬನೇ ಅಂತ ಹೇಳ್ತಾರೆ. ಸುಮಿತ್ರ ಹೇಳ್ತಾಳೆ, ಲೋಕದಲ್ಲೆಲ್ಲ ಧರ್ಮಸ್ಥಾಪನೆಯನ್ನು ಮಾಡುವುದು ಕೇವಲ ರಾಮನೊಬ್ಬನೇ. ಲಕ್ಷ್ಮಣನನ್ನು ಕೇಳಿದಾಗ ರಾವಣನ ಮಗ ಇಂದ್ರಜಿತ್ ಅತ್ಯಂತ ಪರಾಕ್ರಮಶಾಲಿ, ಅವನನ್ನು ಕೊಲ್ಲುವುದು ಸಾಮಾನ್ಯವಾದ ಮಾತಲ್ಲ. ಯುದ್ಧರಂಗದಲ್ಲಿ ಅವನನ್ನು ಕೊಲ್ಲಲು ಬಾಣವನ್ನು ಬಿಡುತ್ತಾ ರಾಮ ಧರ್ಮಾತ್ಮನಾಗಿದ್ದರೆ ಇಂದ್ರಜಿತ್ಗೆ ಬಿಟ್ಟ ಬಾಣ ಕಾರ್ಯವನ್ನು ನಿರ್ವಹಿಸಲಿ ಅಂತ ಹೇಳಿಬಿಟ್ಟಾಗ ಆತ ಸಾಯ್ತಾನೆ ಅಂತ ಹೇಳ್ತಾನೆ. ರಾಮನನ್ನೇ ಕೇಳಿದಾಗ ನಾನು ಕೇವಲ ಋಷಿ, ಮುನಿಗಳ ಜೊತೆ ಓಡಾಡುವವನು ಅಷ್ಟೇ ಅಂತ ಹೇಳ್ತಾನೆ.